ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನ ಮೊದಲು ನೋಡೋಣ. ಇಫ್ ಆನ್ ಇನ್ಹೆರಿಟಬಲ್ ಮ್ಯೂಟೇಶನ್ ಇಸ್ ಅಬ್ಸರ್ವ್ಡ್ ಇನ್ ಅ ಪಾಪ್ಯುಲೇಷನ್ ಅಟ್ ಹೈ ಫ್ರೀಕ್ವೆನ್ಸಿ ಇಟ್ ಇಸ್ ರೆಫರ್ಡ್ ಟು ಆಸ್. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ ಅನ್ನೋಟೇಷನ್, ಡಿಎನ್ಎ ಪಾಲಿಮಾರ್ಫಿಸಮ್, ಲಿಂಕೇಜ್, ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್. If an inheritable mutation is observed in a population at high frequency and this is referred to as DNA polymorphism. ಇದನ್ನ DNA polymorphism ಅಂತ ಕರೀತಾರೆ. The probability of such variation to be observed in non-coding DNA sequence would be higher, ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ಮ್ಯೂಟೇಶನ್ಸ್ ಇನ್ ದೀಸ್ ಸೀಕ್ವೆನ್ಸಸ್. ಈ ಸೀಕ್ವೆನ್ಸಸ್ಗಳಲ್ಲಿ ಮ್ಯೂಟೇಶನ್ ಆಗ್ತಾ ಇರುತ್ತೆ. ಅಂಡ್ ದಿಸ್ ಮ್ಯೂಟೇಶನ್ ಇನ್ ದೀಸ್ ಸೀಕ್ವೆನ್ಸಸ್ may not have any immediate effect in an individual's reproductive ability. ಈ ಮ್ಯೂಟೇಶನ್ಸ್ ಏನಿದೆಯಲ್ಲ, ದೀಸ್ ಮ್ಯೂಟೇಶನ್ಸ್ ಕೀಪ್ ಆನ್ ಅಕ್ಯುಮುಲೇಟಿಂಗ್. ಮ್ಯೂಟೇಶನ್ಸ್ ಏನಾಗುತ್ತೆ? ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಮ್ಯೂಟೇಶನ್ಸ್ ಕೀಪ್ ಆನ್ ಅಕ್ಯುಮ್ಯುಲೇಟಿಂಗ್. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ. ಜನರೇಷನ್ ಆಫ್ಟರ್ ಜನರೇಷನ್. ಅಂಡ್ ದಿಸ್ ಫಾರ್ಮ್ one of the basis of variability, ಅಥವಾ ಇದನ್ನ ಪಾಲಿಮಾರ್ಫಿಸಮ್ ಅಂತ ಕೂಡ ಕರಿಬಹುದು. There is a variety of different types of polymorphism ranging from, ಈ polymorphism ಏನಿದೆಯಲ್ಲ, it ranges from single nucleotide change to very large scale changes. For evolution, and speciation, ಎವಲ್ಯೂಷನ್ ಮತ್ತು ಸ್ಪೀಸಿಯೇಷನ್ಗೆ ಈ ಪಾಲಿಮಾರ್ಫಿಸಮ್ ಅಥವಾ ಡಿಎನ್ಎ ಪಾಲಿಮಾರ್ಫಿಸಮ್ ಅನ್ನೋದೇನಿದೆಯಲ್ಲ, ದಿಸ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಡಿಎನ್ಎ ಪಾಲಿಮಾರ್ಫಿಸಮ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಆದುದರಿಂದ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ, ಇಫ್ ಆನ್ ಇನ್ಹೆರಿಟಬಲ್ ಮ್ಯೂಟೇಶನ್ ಇಸ್ ಅಬ್ಸರ್ವ್ಡ್ ಇನ್ ಅ ಪಾಪ್ಯುಲೇಷನ್ ಅಟ್ ಹೈ ಫ್ರೀಕ್ವೆನ್ಸಿ ಇಟ್ ಇಸ್ ರೆಫರ್ಡ್ ಟು ಆಸ್ ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಬಿ, that is DNA polymorphism. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತಹ ಕೀ ಕಾನ್ಸೆಪ್ಟ್ ಅಬೌಟ್ DNA polymorphism ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.